ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ರೀನೀಟ್ 2026 ಎಕ್ಸಾಮಿನೇಷನ್ ಆಗಿರುವಂತಹ ಎಕ್ಸಾಮಿಗೆ ಈ ವರ್ಷದ ಸ್ಟೇಟ್ ಕೋಟಾದಲ್ಲಿ ಕಟ್ ಆಫ್ ಎಷ್ಟಿರುತ್ತೆ, MBBS, BDS ಹಾಗೆ BAMS ಕೋರ್ಸ್ಗಳಿಗೆ ಕಟ್ ಆಫ್ ಎಷ್ಟಿರುತ್ತೆ, ಕ್ಯಾಟಗರಿ ವೈಸ್ ನೋಡೋಣ. ಹಾಗೆ ಸ್ಟೇಟ್ ಕೋಟಾ, ಆಲ್ ಇಂಡಿಯಾ ಕೋಟಾ ಅಂತ ಎರಡು ಕೋಟಾ ಇರುತ್ತೆ. ಸ್ಟೇಟ್ ಕೋಟಾ ಅಂದರೆ ಏನು, ಹಾಗೆ ಆಲ್ ಇಂಡಿಯಾ ಕೋಟಾ ಅಂದರೆ ಏನು, ಹಾಗೆ ಸ್ಟೇಟ್ ಕೋಟಾದಲ್ಲಿ ಕ್ಯಾಟಗರಿ ವೈಸು 3 ಕೋರ್ಸ್ಗಳಿಗೆ ಕಟ್ ಆಫ್ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ವರ್ಷದ ಕಟ್ ಆಫ್ ನೋಡೋದಕ್ಕೆ ಮೊದಲು ಸ್ಟೇಟ್ ಕೋಟಾ ಮತ್ತು ಆಲ್ ಇಂಡಿಯಾ ಕೋಟಾ ಬಗ್ಗೆ ನೋಡೋದಾದರೆ, ಪ್ರತಿ ಸ್ಟೇಟಿನಲ್ಲಿ ಯೂಶ್ವಲಿ 85% ಆಫ್ ದ ಸೀಟ್ಸ್, ಮೆಡಿಕಲ್ ಸೀಟ್ಸ್ ಏನಿರುತ್ತೆ ಅದು ಲೋಕಲ್ ಕ್ಯಾಂಡಿಡೇಟ್ಸ್ಗೆ ರಿಸರ್ವ್ ಆಗಿರುತ್ತೆ. ಅದನ್ನು ನಾವು ಸ್ಟೇಟ್ ಕೋಟಾ ಅಂತ ಕರಿತೀವಿ. ರಿಮೈನಿಂಗ್ 15% ಆಲ್ ಇಂಡಿಯಾ ಕೋಟಾ ಇರುತ್ತೆ. ಅದರಲ್ಲಿ ಯಾವ ಸ್ಟೂಡೆಂಟ್ಸು ಬೇಕಾದರೆ ಅದನ್ನು ಯಾವ ಸ್ಟೂಡೆಂಟ್ಸ್ ಅಂದರೆ ಬೇರೆ ಯಾವ ಸ್ಟೇಟ್ಸು ಸ್ಟೂಡೆಂಟ್ಸು ಬೇಕಾದರೆ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬಹುದು. ಈಗ ನಮ್ಮ ಕರ್ನಾಟಕದಲ್ಲಿ 85% ಸ್ಟೇಟ್ ಕೋಟಾ ಸೀಟ್ ಏನಿದೆ ಅದಕ್ಕೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯೇ ಕೌನ್ಸಿಲಿಂಗನ್ನು ಮಾಡುತ್ತೆ. ಹಾಗೆ ರಿಮೈನಿಂಗ್ ಉಳಿದಿರುವಂಥ 15% ಸೀಟ್ಸ್ ಏನಿರುತ್ತೆ ಅದಕ್ಕೆ MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅದನ್ನು ಹ್ಯಾಂಡಲ್ ಮಾಡುತ್ತೆ 15% ಸೀಟ್ಸನ್ನು. ನೀವೇನಾದ್ರು ಈ 15% ಸೀಟ್ಸನ್ನು ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ನೀವು ಕರ್ನಾಟಕ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡ್ಬೋದು. ಅದಕ್ಕೆ ನೀವು ಸಪ್ರೇಟಾಗಿ ಕೌನ್ಸಿಲಿಂಗನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಒನ್ಸ್ ರಿಸಲ್ಟ್ಸ್ ಬಂದಿದ್ದು ಆದಮೇಲೆ. ಓಕೆ, ಹಾಗಾದರೆ ಸ್ಟೇಟ್ ಕೋಟಾಗೆ ಎಲಿಜಿಬಿಲಿಟಿ ಏನು ಅಂತಂದರೆ, ಯಾರೆಲ್ಲ 11th ಮತ್ತು 12th ಸ್ಟ್ಯಾಂಡರ್ಡ್ ಕರ್ನಾಟಕದಲ್ಲಿ ಓದಿರ್ತಾರೆ, ಜೊತೆಗೆ ಮಿನಿಮಮ್ 7 ಇಯರ್ಸ್ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ ಟೋಟಲ್ 7 ಇಯರ್ಸ್ ಯಾರು ಕರ್ನಾಟಕದಲ್ಲಿ ಓದಿರ್ತೀರಾ, ಅವರೆಲ್ಲ ಕಂಪ್ಲೀಟಾಗಿ ಎಲಿಜಿಬಿಲಿಟಿ ಇರ್ತೀರ. ಹಾಗಾದರೆ ನೆಕ್ಸ್ಟ್ ಈಗ ಬರೋಣ ಡೈರೆಕ್ಟಾಗಿ. ರೀನೀಟ್ ಎಕ್ಸಾಮಿನೇಷನ್ 2026 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಫಾರ್ MBBS, BDS, BAMS ಫಾರ್ ದ ಸ್ಟೇಟ್ ಕೋಟಾ 85% ಇರುವಂಥ ಸೀಟುಗಳಿಗೆ. ಸ್ಟೇಟ್ ಕೋಟಾದಲ್ಲಿ ಕ್ಯಾಟಗರಿ ವೈಸು MBBS, BDS, BAMSಗೆ ಕಟ್ ಆಫ್ ಎಷ್ಟಿರುತ್ತೆ ಅಂತ ಫಸ್ಟು ನಾವು ಜನರಲ್ ಕ್ಯಾಟಗರೀಸ್ ನೋಡೋಣ. ಅದಾದಮೇಲೆ ಕನ್ನಡ ಮೀಡಿಯಂ, ರೂರಲ್ ಅವುಗಳಿಗೆ ಕಟ್ ಆಫ್ ಏನಿರುತ್ತೆ ಅಂತ ಆಮೇಲೆ ನೋಡೋಣ. ಫಸ್ಟು ಈಗ ಬರೋಣ MBBSಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಇದು ಎಲ್ಲ ಕಂಪ್ಲೀಟಾಗಿ ಜನರಲ್, ಯಾವುದೇ ರಿಸರ್ವೇಷನ್, ಎಕ್ಸ್ಟ್ರಾ ರಿಸರ್ವೇಷನ್ ಇಲ್ಲದೆ ಜಸ್ಟ್ ಜನರಲ್ ಕ್ಯಾಟಗರಿಗಳಿಗೆ ಮಾತ್ರನೇ. ನೆಕ್ಸ್ಟು ಇದಾದಮೇಲೆ ನಿಮಗೆ ಕನ್ನಡ ಮೀಡಿಯಂ ಮತ್ತು ರೂರಲ್ಗೆ ನೋಡೋಣ. ಜನರಲ್ ಮೆರಿಟ್ ನೋಡೋದಾದರೆ MBBSಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಂದು 560 to 620 ಮಾರ್ಕ್ಸ್ ಇರುತ್ತೆ. ಮತ್ತು OBC 2A, 2B, 3A, 3B ಆಲ್ಮೋಸ್ಟ್ ನಿಮಗೆ ಅವುಗಳಿಗೆ ಕ್ಲೋಸರ್ ಕಟ್ ಆಫ್ಗಳೇ ಇರುತ್ತೆ. ನಿಮಗೆ ತುಂಬ ಡಿಫ್ರೆನ್ಸ್ ಏನು ಸಿಗಲ್ಲ, ಒಂದು 5-10 ಮಾರ್ಕ್ಸ್ ಡಿಫ್ರೆನ್ಸಲ್ಲಿ ನಿಮಗೆ ಸಿಗುತ್ತೆ ಈ ಕ್ಯಾಟಗರಿಗಳಿಗೆ. ಅವರಿಗೆ 530 to 580 ಕಟ್ ಆಫ್ ಮಾರ್ಕ್ಸ್ ಇರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಹಾಗೆ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳಿಗೆ 480 to 510 ಮಾರ್ಕ್ಸ್ ಕಟ್ ಆಫ್ ಇರುತ್ತೆ. ಹಾಗೆ SC ಸ್ಟೂಡೆಂಟ್ಸ್ಗಳಿಗೆ 450 to 500 ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಕಟ್ ಆಫು. ಹಾಗೆ ST ಸ್ಟೂಡೆಂಟ್ಸ್ಗಳು ನೋಡೋದಾದರೆ 440 to 480 ಮಾರ್ಕ್ಸು MBBSಗೆ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ. ನೆಕ್ಸ್ಟ್ BDS ನೋಡೋದಾದರೆ BDSಗೆ ಜನರಲ್ ಮೆರಿಟ್ಗೆ 480 to 510 ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ. OBC 2A, 2B, 3A, 3B ಕ್ಯಾಟಗರೀಸ್ಗೆ 450 to 480 ಮಾರ್ಕ್ಸು ಕಟ್ ಆಫ್ ಇರುತ್ತೆ ಎಕ್ಸ್ಪೆಕ್ಟೆಡ್ ಕಟ್ ಆಫು. ಕ್ಯಾಟಗರಿ 1ಗೆ 410 to 440 ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ. ಹಾಗೆ SC ಸ್ಟೂಡೆಂಟ್ಸ್ಗಳಿಗೆ 400 to 440 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸಿಗುವಂಥ ಚಾನ್ಸಸ್ ಈ ವರ್ಷದಲ್ಲಿ ಇದೆ. ಹಾಗೆ ನೆಕ್ಸ್ಟು ST ಸ್ಟೂಡೆಂಟ್ಸ್ಗಳು ನೋಡೋದಾದರೆ 380 to 420 ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಫಾರ್ ದ BDS. ಇದು BDSಗೆ ಇರುವಂಥ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸು. ನೆಕ್ಸ್ಟ್ ಬರೋಣ BAMSಗೆ. BAMS ನೋಡೋದಾದರೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ 430 to 470 ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸು ಸಿಗುವಂಥದ್ದು ಚಾನ್ಸಸ್ ಇದೆ ಈ ವರ್ಷ.
ನೆಕ್ಸ್ಟ್ OBC ಕ್ಯಾಂಡಿಡೇಟ್ಸ್ ನೋಡೋದಾದರೆ 2A 2B 3A 3Bಗೆ 400 to 440 ಮಾರ್ಕ್ಸು BA/MSಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗಳಿಗೆ 370 to 390 ಮಾರ್ಕ್ಸು BA/MSಗೆ ಸಿಗುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ SC ಸ್ಟೂಡೆಂಟ್ಸ್ ನೋಡೋದಾದರೆ ಒಂದು 340 to 370 ಮಾರ್ಕ್ಸು. ಸ್ವಲ್ಪ ಪೇಪರ್ ಈ ವರ್ಷ ಸ್ವಲ್ಪ ಟಫ್ ಇದ್ದಿದ್ದರಿಂದ ಹಾಗಾಗಿರೋದ್ರಿಂದ ನಿಮಗೆ ಕಟ್ ಆಫ್ ಅಷ್ಟೇ ನಿಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುವಂಥ ಚಾನ್ಸಸ್ ಇರುತ್ತೆ. 340 to 370 ಮಾರ್ಕ್ಸು. ಹಾಗೆ ST ಸ್ಟೂಡೆಂಟ್ಸ್ಗಳಿಗೆ 330 to 360 ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸು ಸಿಗುವಂಥ ಚಾನ್ಸ್ ಇದೆ ಈ ವರ್ಷ. ನೆಕ್ಸ್ಟ್ ಇದೆಲ್ಲ ಕಂಪ್ಲೀಟಾಗಿ MBBS BDS BA/MS ಜನರಲ್ ಕ್ಯಾಟಗರೀಸ್ಗಾಯಿತು. ಈಗ ನೀವೇನಾದ್ರು ಕನ್ನಡ ಮೀಡಿಯಂ ರೂರಲ್ ಇದ್ದರೆ ಆ ಕ್ಯಾಟಗರಿಗಳಿಗೆ ನೀವು ನೋಡೋದಾದರೆ ರ್ಯಾಂಕ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಏನಪ್ಪ ಅಂತಂದರೆ ಒಂದು 10 ಮಾರ್ಕ್ಸ್ ವೇರಿಯೇಷನ್ ಸಿಗ್ಬೋದು ನಿಮಗೆ ಕನ್ನಡ ಮೀಡಿಯಂ ಮತ್ತು ರೂರಲ್ಗೆ. ಸೊ ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ರೂರಲ್ ಇದ್ದರೆ ಒಂದು 540 to 555 ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸು. OBC 2A 2B 3A 3B ವಿತ್ ರೂರಲ್ ಕನ್ನಡ ಮೀಡಿಯಮು ಒಂದು 510 to 535 ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಇರಬಹುದು ಈ ವರ್ಷ. ಮತ್ತು ಕ್ಯಾಟಗರಿ 1 ರೂರಲ್ ವಿತ್ ಕನ್ನಡ ಮೀಡಿಯಮ್ ಇದ್ದರೆ 460 to 475 ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸಿಗುವಂಥ ಚಾನ್ಸ್ ಇದೆ ಈ ವರ್ಷ. ನೆಕ್ಸ್ಟ್ SC ಸ್ಟೂಡೆಂಟ್ಸ್ ವಿತ್ ರೂರಲ್ ಕನ್ನಡ ಮೀಡಿಯಮ್, ಸೊ ಅವರಿಗೆ ಒಂದು 425 ಮಾರ್ಕ್ಸಿಂದ 440 ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ. ನೆಕ್ಸ್ಟ್ ST ಸ್ಟೂಡೆಂಟ್ಸ್ ನೋಡೋದಾದರೆ ವಿತ್ ರೂರಲ್ ಕನ್ನಡ ಮೀಡಿಯಮ್ 415ಇಂದ 430 ಮಾರ್ಕ್ಸ್ಗೆ ಸೊ MBBS ಕಟ್ ಆಫ್ ಮಾರ್ಕ್ಸು. ಇದೆಲ್ಲ ಕಂಪ್ಲೀಟಾಗಿ ಕ್ಯಾಟಗರಿ ವೈಸ್ ವಿತ್ ಕನ್ನಡ ಮೀಡಿಯಂ ರೂರಲ್ MBBSಗೆ ಕಟ್ ಆಫ್ ಮಾರ್ಕ್ಸು ಸಿಗುವಂಥ ಚಾನ್ಸ್ ಇದೆ ಈ ವರ್ಷ. ನೆಕ್ಸ್ಟ್ ನೋಡೋಣ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಫಾರ್ BDS ವಿತ್ ಕನ್ನಡ ಮೀಡಿಯಂ ರೂರಲ್. ಸೊ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ವಿತ್ ಕನ್ನಡ ಮೀಡಿಯಂ ರೂರಲ್ ಇದ್ದರೆ ನಿಮಗೊಂದು 455ಇಂದ 470 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇರುವಂಥ ಚಾನ್ಸಸ್ ಇರುತ್ತೆ. ಮತ್ತು OBC 2A 2B 3A 3Bಗೆ ವಿತ್ ರೂರಲ್ ಕನ್ನಡ ಮೀಡಿಯಂ ಒಂದು 425ಇಂದ 445 ಮಾರ್ಕ್ಸ್ ಇದ್ದರೆ ಸೊ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ಯಾಟಗರಿ 1 ವಿತ್ ರೂರಲ್ ಕನ್ನಡ ಮೀಡಿಯಮ್ ಇದ್ದರೆ ಒಂದು 385 to 400 ಮಾರ್ಕ್ಸ್ವರೆಗೂ ಎಕ್ಸ್ಪೆಕ್ಟೆಡ್ ಇರುವಂಥ ಕಟ್ ಆಫ್ ಇರುವಂಥ ಚಾನ್ಸಸ್ ಇರುತ್ತೆ ಈ ವರ್ಷ. ನೆಕ್ಸ್ಟ್ SC ಸ್ಟೂಡೆಂಟ್ಸ್ ವಿತ್ ಕನ್ನಡ ಮೀಡಿಯಂ ರೂರಲ್ ಒಂದು 375ಇಂದ 395 ಮಾರ್ಕ್ಸ್ ಇದ್ದರೆ ಸೊ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇರುತ್ತೆ BDSಗೆ. ನೆಕ್ಸ್ಟ್ ST ಸ್ಟೂಡೆಂಟ್ಸ್ಗೆ ರೂರಲ್ ವಿತ್ ಕನ್ನಡ ಮೀಡಿಯಂ ಒಂದು 360ಇಂದ 380 ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಒಂದು ಸಿಗುವಂಥ ಚಾನ್ಸಸ್ ಇದೆ ಈ ವರ್ಷ. ಇದು ಕಂಪ್ಲೀಟಾಗಿ BDS ವಿತ್ ರೂರಲ್ ಕನ್ನಡ ಮೀಡಿಯಮ್ಗೆ. ನೆಕ್ಸ್ಟ್ ನೋಡೋಣ BA/MS ಸೊ BA/MS ನೋಡೋದಾದರೆ ಸೊ ಇಲ್ಲಿ ವಿತ್ ರೂರಲ್ ಕನ್ನಡ ಮೀಡಿಯಂ ಜನರಲ್ ಕ್ಯಾಂಡಿಡೇಟ್ಸ್ಗೆ ಅರೌಂಡ್ 405ಇಂದ 420 ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸಿಗುವಂಥ ಚಾನ್ಸಸ್ ಇದೆ ಈ ವರ್ಷ. ನೆಕ್ಸ್ಟ್ OBC 2A 2B 3A 3B ವಿತ್ ರೂರಲ್ ಕನ್ನಡ ಮೀಡಿಯಮ್ಗೆ ಒಂದು 375ಇಂದ 395 ಮಾರ್ಕ್ಸು ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸು. ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ ವಿತ್ ರೂರಲ್ ಕನ್ನಡ ಮೀಡಿಯಂ ಒಂದು 345ಇಂದ 360 ಮಾರ್ಕ್ಸು BA/MSಗೆ ಕಟ್ ಆಫ್ ಸಿಗುವಂಥ ಚಾನ್ಸಸ್ ಇರುತ್ತೆ. SC ಸ್ಟೂಡೆಂಟ್ಸ್ಗೆ 315ಇಂದ 330 ಮಾರ್ಕ್ಸ್ಗೆ ವಿತ್ ಕನ್ನಡ ಮೀಡಿಯಂ ರೂರಲ್ BA/MSಗೆ ಕಟ್ ಆಫ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ST ಸ್ಟೂಡೆಂಟ್ಸ್ ನೋಡೋದಾದರೆ ವಿತ್ ರೂರಲ್ ಕನ್ನಡ ಮೀಡಿಯಂ 305ಇಂದ 320 ಮಾರ್ಕ್ಸು ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಫಾರ್ ರೂರಲ್ ಕನ್ನಡ ಮೀಡಿಯಂ ಫಾರ್ ದ BA/MSಗೆ ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್. ಇವೆಲ್ಲ ನಿಮಗೆ ಆಲ್ಮೋಸ್ಟ್ ಇದು ಒಂದು ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ. ನಿಮ್ಗೆ ಗೊತ್ತಿರಲಿ ಈ ಕಟ್ ಆಫ್ ಮಾರ್ಕ್ಸ್ ಅನ್ನುವಂಥದ್ದು ಯೂಶಲಿ ಕ್ವಶನ್ ಪೇಪರ್ ಟಫ್ನೆಸ್ ಮೇಲೆ ಮತ್ತು ಯಾವ ರೀತಿಯಾಗಿ ಸ್ಕೋರ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ವರ್ಷ ಚೇಂಜ್ ಆಗ್ತಾನೆ ಇರುತ್ತೆ. ಹಾಗೆ ಈ ವರ್ಷವೂ ಅಷ್ಟೇ ನಾವು ಇದನ್ನು ಪ್ರಿಪೇರ್ ಮಾಡಿರುವಂಥದ್ದು ಯಾವ ಬೇಸಿಸ್ ಮೇಲೆ ಅಂದರೆ ಈ ವರ್ಷದ ಪೇಪರ್ ಲೆವೆಲ್ ಯಾವ ಥರ ಇತ್ತು ಡಿಫಿಕಲ್ಟಿ ಲೆವೆಲ್ ಅನ್ನೋದ್ರ ಮೇಲೆ ಮಾಡಿದ್ದೀವಿ. ಬಟ್ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸು ಇನ್ನು ತುಂಬ ಬುದ್ಧಿವಂತರು ಇರಬಹುದು, ಹಾಗಾದರೆ ಮಾರ್ಕ್ಸು ಜಾಸ್ತಿ ತೊಗೊಂಡಿರ್ಬೋದು. ಮಾರ್ಕ್ಸ್ ಜಾಸ್ತಿ ತೊಗೊಂಡಾಗ ಸೊ ಈ ಕಟ್ ಆಫ್ ಸ್ವಲ್ಪ ಸ್ಲೈಟ್ ಹೈಯರ್ ಲೆವೆಲ್ಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಒನ್ಸ್ ರಿಸಲ್ಟ್ಸ್ ಬಂದಮೇಲೆ ಸೊ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಇದು ಬೇಸ್ಡ್ ಆನ್ ದ ಲೆವೆಲ್ ಆಫ್ ದ ಡಿಫಿಕಲ್ಟಿ ಪೇಪರ್ ಆಫ್ ದ ಲೆವೆಲ್ ಆಫ್ ದ ಪೇಪರ್ ಸೊ ಇದನ್ನು ಮಾಡಿರುವಂತಹದ್ದು. ಸೊ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಪ್ಲೀಸ್ ಲೈಕ್ ಮೈ ವಿಡಿಯೋ ಆ್ಯಂಡ್ ಶೇರ್ ಇಟ್ ಟು ಎವರಿವನ್. ಥ್ಯಾಂಕ್ ಯು ಆಲ್.